ನಮಸ್ಕಾರ ಸ್ನೇಹಿತರೆ, 30 ಡೇ ಚಾಲೆಂಜ್ನಲ್ಲಿ ಇವತ್ತು ನಂದು 2ನೇ ವಿಡಿಯೋ ಐತಿ. ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇದು ನೋಡ್ರಿ ಗ್ರೈಂಡರ್ ಮಷಿನ್. ಇದು ಗ್ರೈಂಡರ್ ಮಷಿನ್ ಯಾಕಪ್ಪ ಅಂತಂದ್ರೆ ನಮ್ಮ ಕೊರಪ ಸ್ವಲ್ಪ ಮಂಡ ಐತ್ರಿ. ಯಾಕಂದ್ರೆ ಇದಕ್ಕೆ ಕಾಮಿದ್ದಿಲ್ಲ ಏನಿದಿಲ್ಲ, ಹಿಂಗಾಗಿ ಇದಕ್ಕೆ ಕೂರ್ ಮಾಡಿ ಕಾಮಕ್ಸ್ ಮಾಡಿ ಹೊಲಕ್ಕೆ ಹೋಗ್ಬೇಕಂತೇಳಿ ಇದಕ್ಕೆ ನಾ ಮನೆಗೆ ಕೂರ್ ಮಾಡೋಗ್ತೀನಿ. ನೋಡ್ರಿ ಯಾವ ರೀತಿ ಕೂರ್ ಆಗ್ತಾ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ರೀ. ನೋಡ್ರಿ ನೀವು ಅಂತಿರ್ಬೋದು, ನೀವೇನಪ್ಪ ಇದನ್ನು ಕೆಲಸ ಮಾಡ್ತಂತ. ಇದು ಅಲ್ರಿ, ನಾ ಎಲ್ಲ ಕೆಲಸ ಮಾಡ್ತೀನಿ ರೀ. ಇದು ಒಂದು ಕೆಲಸ ಮಾಡಲ್ಲ ಅಂತಿಲ್ರಿ, ಎಲ್ಲ ಕೆಲಸ ಮಾಡ್ತೀನಿ. ಗ್ರೈಂಡರ್ ಮಿಷಿನ್ ಐತ್ರಿ, ಕಟ್ಟಿಗೆ ಮಿಷಿನ್ ಐತಿ. ನಾ ಮಾಡೋ ಪ್ರತಿಯೊಂದು ಕೆಲಸನೂ ವಿಡಿಯೋ ಹಾಕ್ತಾ ಇರ್ತೀನಿ ರೀ. ಜೀವನದಲ್ಲಿ ಅದೇ ಬೇಕು ಇದೇ ಬೇಕು ಒಂದೇ ಕೆಲಸ ಮೇಲೆ ಡಿಪೆಂಡ್ ಆಗ್ಬೋದ್ರಿ. ಯಾವ್ದು ಕೆಲಸ ಬರ್ತದೆ ಸುಮ್ಮನೆ ಮಾಡ್ತಾ ಇರ್ಬೇಕು ಅಷ್ಟೇ. ಏನಂತೀರಾ ಫ್ರೆಂಡ್ಸ್? ಬರ್ರಿ ಹೆಂಗಿದ್ದು ಹೆಂಗೈತೆ ಅಂತ ತೋರಿಸ್ತೀನಿ ನಿಮ್ಗೆ. ಹೆಂಗಾಗ್ಯದ ನೋಡ್ರಿ, ಫುಲ್ ಬೆಂಕಿ ಆಗ್ಯದ ನೋಡ್ರಿ. ಮೊದಲು ಹೆಂಗಿತ್ತಂತೂ ಈಗ ಹೆಂಗಿತ್ತು ನೋಡ್ರಿ, ಡಿಫ್ರೆಂಟ್ ಹೆಂಗಾಗ್ಯದ. ಫುಲ್ ಎಲ್ಲ ಸಾಫ್ ಮಾಡಿ ಫುಲ್ ಕೂರ್ಮ ಇಟ್ಟೀನಿ. ಮತ್ತೆ ಇಲ್ಲಿಂದ ಪಯಣ ಇಲ್ಲಿಗೆ ಅಂತ ನೋಡೋಣ. ಅಲ್ಲಿಂದ ಸೀದಾ ಊಟ ಗೀಟ ಮಾಡ್ಕೊಡಿ ನಾವು ನಡೆದಿದ್ದು ಸೀದಾ ನಮ್ಮ ಹೊಲದ ಕಡೆಗೆ. ಸೀದಾ ಹೊಲಕ್ಕೆ ಬಂದು ಕೆಲಸ ಹೆಂಗೆ ಮಾಡೋದಾಗ್ತರಿ, ಸ್ವಲ್ಪ ಕೂತೇವ್ರಿ. ಕೂತ್ ಕಸಿಂದ ನಾಯಿಗೂ ರೊಟ್ಟಿ ಹಾಕಿದ್ರಿ. ಹಾಕಿ ಕಸಿಂದ ದನಗಳಿಗೆ ತೋರಿಸೋಗ್ತೀನಿ ನಿಮ್ಗೆ. ಹಂಗೆ ದನಗಳು ತೋರಿಸ್ಕೊಂಡು ಇವತ್ತಿನ ಕೆಲಸ ಏನಪ್ಪ ಅಂತಂದ್ರೆ ಇದೇ ಹಿರಿಪಡ್ದಾಗ ಬೋತ್ ಹಾಕೋದ್ರಿ. ನಿನ್ನೆ ತೋರಿಸಿನಲ್ರಿ, ಅದೇ ಇನ್ನೂ ಪೆಂಡಿಂಗ್ ಇತ್ತು ರೀ. ಇವತ್ತು ಅದೇ ಕೆಲಸ ನೋಡ್ರಿ, ಫುಲ್ ಡೇ ಕೂತಿದ್ದು ಸಾಕಂತ ಹಿರಿಪಡಕ್ಕೆ ಬಂದೇವ್ರಿ. ಇದು ನಿನ್ನೆ ಮಾಡಿದ ಕೆಲಸ ಯಾವ ರೀತಿ ಆಗ್ಯದ ನೋಡ್ರಿ, ಫುಲ್ ಕ್ಲೀನ್ ಆಗ್ಯದ. ಇದು ಕಣ್ಣು ನೋಡ್ರ ಪೂರ ಇನ್ನು ಹಂಗೆ ಅದ ರೀ, ಹುಲ್ಲು ಭಾಳ ಆಗಿತ್ತು. ಇದು ಪೂರ ಹೆಂಗೆ ಇರ್ಬೇಕಿತ್ತಪ್ಪ ಅಂತಂದ್ರೆ ಈ ಪೂರ ಒಳಗೆ ಓಡಾಡಕ್ಕೆ ಬರ್ತಿಲ್ರಿ, ಆ ಸಿಸ್ಟಮ್ ಇರಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಸದ್ಯಕ್ಕೆ ನೀರನ್ನು ಇಲ್ರಿ, ಬಾವಿಯೊಳಗೂ ನೀರು ಇಲ್ರಿ. ಅದಕ್ಕಾಗಿ ಇದು ಹಿಂಗೈತಿ. ಈ ಹಿರಿಪಡ್ದು ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೀನಿ ರೀ. 3 ವಿಡಿಯೋ ಮಾಡಿದ್ದೀನಿ. ಯಾವ ರೀತಿ ಬೀಜ ಹಾಕಬೇಕು, ಯಾವ ರೀತಿ ಕಟ್ಟಿಗೆ ಹೊಡಿಬೇಕಂತೆಲ್ಲ ಸಂಪೂರ್ಣವಾಗಿ ಹೇಳಿದ್ದೀನಿ. ನೀವು ನೋಡ್ರಿ, ಬಟ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಬರ್ರಿ ಸ್ಟಾರ್ಟ್ ಮಾಡ್ರಿ ಕೆಲಸ, ನಾವು ಸ್ಟಾರ್ಟ್ ಮಾಡಾಮಿ. ನಿನ್ನೆ ಇಬ್ಬರೇ ಇದ್ದೀವ್ರಿ, ಇವತ್ತು ನಾವು 3 ಜನ ಬಂದು ಕೆಲಸ ಮಾಡೋಗ್ತೀವ್ರಿ. ಕೆಲಸ ಮಾಡಿ ಕಸಿಂದ ನಾ ನೀರು ಕುಡಿಕ್ ಹೋಗೇನ್ರಿ. ಹೋಗಿ ಕಸಿಂದ ಬರೋಷ್ಟ್ರಾಗೆ ಇವ್ರು ನೋಡ್ರ ಬಂದು ಕೂತ್ ಮಾತಾಡ್ತಾರೆ. ಕೆಲಸ ಮಾಡೋದು ಬಿಟ್ಟು ಮಾತಾಡಲಕ್ರಿ ಬೇಡ ಅಲ್ಲ. ಮಾತು ಹೆಂಗೆ ಆಡ್ಬೇಕಂದ್ರೆ ಕೆಲಸನೂ ಚಲೋ ಇರ್ಬೇಕ್ರಿ, ಈ ಕಡೆ ಮಾತು ನಡೆದಿರ್ಬೇಕ್ರಿ. ಕೈ ಕೆಲಸನೂ ಬಾಯಿ ಕೆಲಸನೂ ಎರಡು ಚಲೋ ಇರ್ಬೇಕ್ರಿ. ಬನ್ನಿ ಫ್ರೆಂಡ್ಸ್, ಟೈಮ್ 3 ಗಂಟೆ ಆಗಿತ್ತು. ಹಿಂಗಾಗಿ ಊಟಕ್ಕೆ ಹೊಂಟಿದ್ದೆವು. ಊಟ ಮಾಡ್ಕೊಂಡು ಮತ್ತೆ ಮುಂದಿನ ಕೆಲಸ ಏನಂತ ನೋಡಮ್ರಿ. ಈ ನನ್ನ ವಿಡಿಯೋ ಯಾರಾದರೂ ಹೊಸದಾಗಿ ನೋಡ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಬರ್ರಿ ಊಟ ಮಾಡಿದ ವಿಡಿಯೋನೇ ತೋರಿಸಿಲ್ರಿ. ಯಾಕಪ್ಪ ಅಂದ್ರೆ ನನಗೆ ವಿಡಿಯೋ ಮಾಡ್ಬೇಕಂತ ನೆನಪು ಹೋಗಿತ್ರಿ. ಹಿಂಗಾಗಿ ಊಟ ಗೀಟ ಮಾಡ್ಕೊಂಡು ಕಳ್ಕಿ ಕತ್ತರ್ಸಮ ಏನು ಕಳ್ಕಿ ಕಟ್ ಮಾಡ್ಬಿಟ್ಟು ಕೊಳ್ಳಿ ತೋರಿಸ್ತಾನೆ ಬೇಡ್ರಿ. ಈ ಕೊಳ್ಳಿಲಿಂತೆ ಕಳ್ಕಿ ಕಟ್ ಮಾಡ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಕೊರಪ ಇಲ್ರಿ, ಇನ್ನ ಕೊರಪ ತರಬೇಕ್ರಿ. ಮನ್ಯಾಗ ರೆಡಿ ಮಾಡಿಟ್ಟಿನ್ರಿ. ಕೊರಪ ಅಂದ್ರೆ ಕೆಲವರಿಗೆ ಗೊತ್ತಾಗಲ್ಲ, ಕಳ್ಕಿ ಕಟ್ ಮಾಡ್ತಾರಲ್ರಿ, ಅದಕ್ಕೆ ನಾವು ಕೊರಪ ಅಂತೀವ್ರಿ. ಅದು ಬೆಳಿಗ್ಗೆ ಕೂರ್ ಮಾಡಿದ್ಕೆ ಕೊರಪ ಅಂತೀವ್ರಿ. ನೋಡ್ಬೋದ್ರಿ ಯಾವ ರೀತಿ ಕಟ್ ಆಗ್ಯದಪ್ಪ ಅಂದ್ರೆ ಸೇಮ್ ಕೊರಪಲಿಂದ ಕಟ್ ಮಾಡಿಲ್ರಿ, ಆ ಸಿಸ್ಟಮ್ ಆಗ್ಯದ ನೋಡ್ರಿ. ನಾವು ಊಟ ಮಾಡಿ ಕಳ್ಕಿ ಕಟ್ ಮಾಡಿದ್ರಿ. ನಮ್ಮ ಮಾಡಿದವ್ರು ಆ ಕಡೆ ಬೋದೇರ್ ಸಿಗುತ್ತೀರಿ. ನೋಡ್ಬೋದ್ರಿ ಯಾವ ರೀತಿ ಕಾಣತ್ತಂದ್ರೆ ಫುಲ್ ಸಖತ್ತಾಗಿ ಕಾಣಿಸುತ್ತೀರಿ ಹೊಲ. ಅಂದ್ರೆ ಮೊದಲಂತೂ ಪೂರ ಹುಲ್ಲಾಗಿತ್ರಿ, ಈಗ ನೋಡ್ರ ಫುಲ್ ಬೆಂಕಿ ಕಾಣತೈತ್ರಿ. ಬರೀ ಬಾವಿ ತೋರಿಸ್ತೀನಿ ನಿಮ್ಗೆ. ನೋಡಿ ಫ್ರೆಂಡ್ಸ್, ಇದೇ ನಮ್ಮ ಬಾವಿ. ಪೂರ ನೀರ ಖಾಲಿ ಆಗ್ಯಾವ. ಯಾಕಪ್ಪ ಅಂದ್ರೆ ಮಳೆ ಇರದೇ ಕಾರಣಕ್ಕಾಗಿ. ಹಾಗೆ ನಮ್ಮ 2 ಎಕರೆ ಹೆಸರು ತೋರಿಸ್ತೀನಿ ರೀ. ಯಾವ ರೀತಿ ಇದಪ್ಪ ಅಂದ್ರೆ ಒಂದು ಗೇಣು ಮ್ಯಾಗದ ರೀ. ಈ ಸದ್ಯಕ್ಕೆ ಒಂದು ವೇಳೆ ಮಳೆ ಗಿಳಿ ಚೆನ್ನಾಗಿತ್ತಪ್ಪ ಅಂತಂದ್ರೆ ನಮ್ಮ ಸದ್ಯಕ್ಕೆ ಈಗ ಹೂವು ಮತ್ತು ಚಳಿ ಇರ್ತೀವಿ ನೋಡ್ರಿ. ಈಗ ಸದ್ಯಕ್ಕೆ ಮಳೆ ಇರದೇ ಕಾರಣಕ್ಕಾಗಿ ಇಷ್ಟವರಿ ಇದ್ದೀವಿ ಅಂದ್ರೆ ಈ ಸದ್ಯಕ್ಕೆ ಮಳೆಕಾಲ ಮ್ಯಾಗಿರ್ತೀವಿ ನೋಡಿ. ಬನ್ನಿ ಫ್ರೆಂಡ್ಸ್, ಹಾಗೆ ಇವತ್ತು ಹಿರಿಪಡದಲ್ಲಿ ಎಷ್ಟು ಬೋಧಿಸಿದಂತ ತೋರಿಸ್ತೀನಿ. ಅಲ್ಲೇನು ಈ ಅಡ್ಡಿ ಬಿಟ್ಟು ಮುಂದಿನ ಅಡ್ಡಿ ಕಾಣತ್ತಲ್ರಿ, ಅದು ಒಂದು ಲೈನ್ ಆಗಿ ಈ ಕಡೆ ಇಲ್ಲಿ ತನಕ ನಡೆದಿತ್ತು ನೋಡ್ರಿ ಕೆಲಸ. ಇನ್ನು ಕೆಲಸ ಚಾಲನೆ ಇತ್ತು. ಇವು ಏನಾದರೂ ಮಳೆ ಬಂದರೆ ಒಂದು ವೇಳೆ ಚೆನ್ನಾಗಿರ್ತಾವ್ರಿ, ಇಲ್ಲಾಂದ್ರೆ ಒಣಗೋತಾವ್ರಿ. ಇವು ಇರೋದೇ 19 ಸಾಲ ಅವರಿ. 19 ಸಾಲ ಅಂದ್ರೆ ಒಂದು ಅರ್ಧ ಎಕರೆ. ಇವು ಎಷ್ಟು ಬೀಜ ಕೂತಾವಪ್ಪ ಅಂದ್ರೆ ಒಂದು 1500 ಕೂತಾವ್ರಿ. 1500 ಅಂದ್ರೆ 1500 ಬೀಜ ನೋಡ್ರಿ. ಯಾಕಂದ್ರೆ ಕೆಲವ್ರಿಗೆ ಗೊತ್ತಾಗಲ್ಲ, ಇದು ಬೋದ ಏರ್ಸೋದಿದ್ದಿಲ್ರಿ, ನಾವು ಅಡ್ವಾನ್ಸ್ ಏರ್ಸೋಗ್ತೀವಿ. ಯಾಕಪ್ಪ ಅಂದ್ರೆ ಮಳೆ ಬರ್ತೇನೋ ಖಾತಾ ಹಾಕಿ ಏರ್ಸ್ಬೇಕು ಅಂದೇರಿ. ಬಟ್ ಮಳೆ ಬರದ ಕಾರಣಕ್ಕಾಗಿ ನಾವು ಹಾಗೆ ಏರ್ಸೋಗ್ತೀವ್ರಿ. ಬಟ್ ಇದಕ್ಕೆ ಮೇಂಟೆನೆನ್ಸ್ನು ಭಾಳ ಅದ ನೋಡ್ರಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತಾರಲ್ರಿ, ಹಾಗ್ರಿ. ಇದು ಬೋದರ್ಸೋದು ಪೂರ 90% ಆಗೈತ್ರಿ. ಇನ್ನೊಂದು 10% ಅದ ರೀ. ಅದಕ್ಕೆ ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡಿ ಮುಂದಿನ ಕೆಲಸ ಏನಂತ ನೋಡಮ್ರಿ. ಮುಂದಿನ ಕೆಲಸ ಏನಪ್ಪ ಅಂತಂದ್ರೆ ಬಂದು ನೋಡ್ರ ಕಾಲಾಗ ಹೆಂಡಿ ಬಿದ್ದಿತ್ರಿ, ದನಗಳ ಕಾಲಾಗ. ಅದಕ್ಕೆ ಹೆಂಡಿ ತೆಗಿಬೇಕು ಬಂದೀನಿ ರೀ. ಇದು ನೋಡ್ರಿ 6 ತಿಂಗಳು ಹೊರಿದ ಹೆಂಗೈತೆ ಅಂತಂದು ಕಮೆಂಟ್ ಹಾಕಿ. ಈ ಹೊರಿದ್ನು ಒಂದು ಸಪ್ರೇಟಾಗಿ ವಿಡಿಯೋ ಹಾಕಿದ್ದೀನಿ ರೀ. ದಯವಿಟ್ಟು ಯಾರು ನೋಡಿಲ್ಲ ಅವ್ರು ಹೋಗಿ ನೋಡ್ರಿ. ಹೆಂಡಿ ತೆಗೆದು ಕಸ ಹೊಡೆದ್ರೆ ಇವತ್ತಿನ ಕೆಲಸ ಕಂಪ್ಲೀಟ್ ಆದಂಗೆ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ನಾಳೆ ಬಗ್ಗೆ ನೋಡಮ್ರಿ. 30 ಡೇಸ್ ಚಾಲೆಂಜ್ ಒಳಗೆ ಇದು 2ನೇ ವಿಡಿಯೋ ಐತ್ರಿ. ಏನಾದರೂ ಮಿಸ್ಟೇಕ್ ಇದ್ರೆ ದಯವಿಟ್ಟು ಹೇಳ್ರಿ, ಮುಂದೆ ಚೆನ್ನಾಗಿ ಮಾಡ್ತೀನಿ ರೀ. ಇದು ಹೊಸದಾಗಿ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಅದಕ್ಕೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಎಲ್ರಿಗೂ ನಮಸ್ಕಾರ.